ಸರ್ಕಾರದ ವಿರುದ್ಧ ಒಕ್ಕಲಿಗ ಸಮುದಾಯ ರೊಚ್ಚಿಗೆದ್ದಿದೆ. ಯಾವುದೇ ಕಾರಣಕ್ಕೂ ಈ ವರದಿಯನ್ನು ನಾವು ಒಪ್ಪೋದಿಲ್ಲ ಅಂತ ಹೇಳಿ ಜಾತಿ ಗಣತಿ ವರದಿಯ ವಿಚಾರವಾಗಿ ತನ್ನ ನಿಲುವನ್ನ ಸ್ಪಷ್ಟಪಡಿಸ್ತಾ ಇದೆ. ಒಕ್ಕಲಿಗ ಸಮುದಾಯ ಇಲ್ಲಿ ಹಲವು ಅನುಮಾನಗಳನ್ನು ವ್ಯಕ್ತಪಡಿಸ್ತಾ ಇದೆ ಈ ಜಾತಿ ಜನಗಣತಿ ವರದಿಯ ವಿಚಾರವಾಗಿ. 224 ಕ್ಷೇತ್ರಗಳಲ್ಲಿ ಒಕ್ಕಲಿಗ ಸಮುದಾಯ ಇರೋದು ಕೇವಲ 61 ಲಕ್ಷನ ಅಂತ ಅದು ಪ್ರಶ್ನೆ ಮಾಡ್ತಾ ಇದೆ. ಒಕ್ಕಲಿಗ ಸಮುದಾಯ 6ನೇ ಸ್ಥಾನಕ್ಕೆ ಇಳಿದಿದೆ ಹೇಗೆ? ಒಕ್ಕಲಿಗ ಶಾಸಕರು ಸಚಿವರು ಈ ವಿಚಾರವಾಗಿ ಹೋರಾಡಬೇಕು. ಒಕ್ಕಲಿಗರು ವೀರಶೈವ ಲಿಂಗಾಯತರು ಜಂಟಿ ಹೋರಾಟವನ್ನ ಮಾಡಬೇಕು. ಹೊಸದಾಗಿ ಸಮೀಕ್ಷೆ ಮಾಡದೇ ಇದ್ರೆ ಹೋರಾಟ ಅನಿವಾರ್ಯ ಅಂತ ಹೇಳಿ ರಾಜ್ಯ ಒಕ್ಕಲಿಗರ ಸಂಘದ ಅಧ್ಯಕ್ಷ ಕೆಂಚಪ್ಪಗೌಡ ಎಚ್ಚರಿಕೆಯನ್ನ ನೀಡಿದ್ದಾರೆ. ಜಾತಿ ಜನಗಣತಿ ವರದಿ ಸಚಿವ ಸಂಪುಟ ಸಭೆಯಲ್ಲಿ ಮಂಡನೆಯಾದ ಬಳಿಕ ಏನು ಬಹಿರಂಗ ಆಗಿರುವಂತದ್ದು. ಈ ವರದಿ ಬಹಿರಂಗದ ಬೆನ್ನಲ್ಲೇ ಕೂಡ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದಿಂದ ಸಾಕಷ್ಟು ಆಕ್ಷೇಪ ವ್ಯಕ್ತಪಡಿಸ್ತಾ ಇರುತ್ತದೆ. ಈ ಬಗ್ಗೆ ಪ್ರಮುಖವಾಗಿ ಒಕ್ಕಲಿಗರ ಸಂಘದಿಂದ ಮಂಗಳವಾರ ಮಹತ್ವದ ಸಭೆಯನ್ನ ಕರೆದಿರುವಂತದ್ದು, ಇಂದು ಮಹತ್ವದ ಸಭೆಯನ್ನು ಕರೆದಿರುವಂತದ್ದು. ಈ ಬಗ್ಗೆ ಮಾತಾಡೋಕೆ ಒಕ್ಕಲಿಗರ ಸಂಘದ ಅಧ್ಯಕ್ಷ ಕೆಂಚಪ್ಪಗೌಡ ನಮ್ಮ ಜೊತೆ ಇರುವಂತದ್ದು. ಸರ್, ಏನ್ ಸಭೆ ಮಹತ್ವ ಪಡ್ಕೊಂಡಿರೋದು, ಏನ್ ಸಭೆ ಕರೆದಿರುವಂತದ್ದು? ಇಂಥ ವರದಿಯನ್ನ ಇವತ್ತು ಅನುಷ್ಠಾನಕ್ಕೆ ತಂದು ಮೀಸಲಾತಿಯನ್ನ ಅವ್ರು ಬೇಕಾದವರಿಗೆ ಕೊಟ್ಕೊಂಡು ಪರ್ಸೆಂಟೇಜ್ ಜಾಸ್ತಿ ಇದೆ ಅವ್ರಿಗೆ ಕೊಡಬೇಕು ಅಂತೇಳಿ ಮಾಡಿ ಅವ್ರಿಗೆ ಅನುಕೂಲ ಮಾಡೋ ಉದ್ದೇಶದಿಂದ ಇದು ಮಹತ್ವದ ಒಂದು ಹುನ್ನಾರನೇ ನಡೆದಿದೆ. ಮಂಗಳವಾರ ಮಹತ್ವದ ಸಭೆ ಕರೆದಿರು ಸರ್. ಮಂಗಳವಾರ ನಾನು ಕಾರ್ಯಕಾರಿ ಸಮಿತಿ ಸಭೆಯನ್ನ ಕರೆದಿದ್ದೀರಿ. ಕಾರ್ಯಕಾರಿ ಸಮಿತಿಯಲ್ಲಿ ನಾವು 35 ಜನ ಇದ್ದೀರಿ. 35 ಜನನು ನಾವು ಚರ್ಚೆ ಮಾಡಿ ಮುಂದಿನ ನಮ್ಮ ನಡೆ ಏನ್ ಮಾಡಬೇಕು, ಇದಕ್ಕೆ ಯಾವ ರೀತಿ ನಾವು ಸ್ವಾಮೀಜಿಗಳಿದ್ದಾರೆ, ನಮ್ಮ ಮಠದ ಸ್ವಾಮೀಜಿಗಳಿಗೂ ಕೂಡ 3 ಜನ ಸ್ವಾಮೀಜಿಗಳು ಕೂಡ ಇದ್ದಾರೆ, ನಮ್ಮ ಮಂತ್ರಿಗಳಿದ್ದಾರೆ, ನಮ್ಮ ಶಾಸಕರು ಇದ್ದಾರೆ, ಪ್ರತಿಪಕ್ಷ ನಾಯಕರುಗಳಾದ ಎಲ್ಲ ಕುಮಾರಸ್ವಾಮಿ ಅವರು ಇರಬಹುದು, ಎಲ್ಲರೂ ಕೂಡ ಭೇಟಿ ಮಾಡಿ ಇದಕ್ಕೆ ಏನಾದರೂ ಒಂದು ತೀರ್ಮಾನ ತಗೊಳ್ಬೇಕು. ಇದು ಯಾವುದೇ ಕಾರಣಕ್ಕೂ ಆಗಬಾರದು. ಮತ್ತೆ ಬೇಕಾದರೆ ಈಗ ಜಾತಿ ಗಣತಿ ಈಗ ತರಲಿ. ಸಮುದಾಯದಿಂದ ಒಂದಷ್ಟು ಆತಂಕ ಆಗಿರುವಂತದ್ದು. ಈ ಮೂಲಕ ನೀವು ಸಂಘದ ಅಧ್ಯಕ್ಷರಾಗಿ ಮತ್ತು ಸಮುದಾಯದ ಒಂದು ಮುಖಂಡರಾಗಿ ನಿಮ್ಮ ಮೇಲೆ ಜವಾಬ್ದಾರಿ ಅಂತ ಹಿನ್ನೆಲೆಯಲ್ಲಿ ಸಮುದಾಯದ ಜನತೆಗೆ ಏನಂತ ನೀವು ಸಂದೇಶ ಕೊಡ್ತೀರಾ? ಸಮುದಾಯದ ಜನತೆಗೆ ಯಾವುದೇ ರೀತಿ ಎಲ್ಲ ನಮ್ಮ ಜನಾಂಗದ ಜನತೆ ನಮ್ಮ ಎಲ್ಲರೂ ನಾವು ಒಂದೇ ಒಕ್ಕಲಿಗರು ಒಗ್ಗಟ್ಟಾಗಿದ್ದೀರಿ ಅನ್ನೋದನ್ನ ತೋರಿಸೋದಕ್ಕೆ ಎಲ್ಲರೂ ತಯಾರಾಗಿದ್ದಾರೆ. ಆದರೆ ನಾವೇ ಇನ್ನೂ ಅವರಿಗೆ ಅವಕಾಶ ಮಾಡಿಕೊಟ್ಟಿಲ್ಲ. ತಾಳಿ ಅಂತ ನಾವು ಹೇಳ್ತಾ ಇದ್ದೀರಿ. ನಮ್ಮ ಸಮುದಾಯದವರು ನಾವೊಂದು ಕೂಗು ಹಾಕಿದ್ರೆ ಇಡೀ ಜನಸಂಖ್ಯೆ ನಮ್ಮ ಜನಾಂಗ ಎಲ್ಲೆಲ್ಲಿದ್ದಾರೋ ಎಲ್ಲರೂ ಎದ್ದು ಆಚೆ ಬಂದು ಇದಕ್ಕೆ ಹೋರಾಟ ಮಾಡೋಕ್ಕೆ ನಮ್ಮ ಜನಾಂಗ ಸರಿಯಾಗಿ ನಿಂತಿದ್ದಾರೆ ಅನ್ನೋದು ನಮಗಂತೂ ಖಂಡಿತ ಗೊತ್ತು. ಯಾವುದೇ ಕಾರಣಕ್ಕೂ ಎದುರಂಗಿಲ್ಲ. ನಾವು ಹೋರಾಟ ಮಾಡ್ತೀರಿ. ನಾವು ಮಣ್ಣಿನ ಮಕ್ಕಳು, ಒಕ್ಕಲಿಗರು, ನಾವೆಲ್ಲ ಒಗ್ಗಟ್ಟಾಗಿದ್ದೀರಿ ಅಂತ ಹೇಳ್ತೀವಿ. ಈಗ ಒಂದ್ ಕಡೆ ಲಿಂಗಾಯತ ಸಮುದಾಯದವನ್ನು ಕೂಡ ಜೊತೆಗೂಡಿಸಿಕೊಂಡು ಜಂಟಿ ಹೋರಾಟ ಅನ್ನೋದು ಕೂಡ ಒಂದು ಚರ್ಚೆ ಆಗ್ತಾ ಇತ್ತು. ಅವರು ಕೂಡ ನಿಮ್ ಜೊತೆ ಈ ಹಿಂದೆ ಕೂಡ ಮಾತಾಡಿದ್ರು ಕಳೆದ ಕೆಲ ತಿಂಗಳಿಂದ. ಏನ್ ಸರ್ ಅದು ಮಾತುಕತೆ ಮಾಡಿದ್ದಾರೆ? ಈಗ ಲಿಂಗಾಯತರು ಕೂಡ ಅನೇಕರು ನಮ್ಮನ್ನ ಫೋನ್ನಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರು. ಇದನ್ನ ನಮಗೂ ನಿಮಗೂ ಎಲ್ರಿಗೂ ಅನ್ಯಾಯ ಆಗಿದೆ. ಇದನ್ನು ಯಾವುದೇ ಕಾರಣಕ್ಕೂ ಬಿಡಬಾರದು. ನಾವು ನೀವು ಸೇರಿ ಒಗ್ಗಟ್ಟಾಗಿ ಹೋರಾಟ ಮಾಡಿ ಈಗ ಆಗಿರ್ತಕ್ಕಂಥ ಅನ್ಯಾಯನ ನಾವು ಸರಿಪಡಿಸಿ ಎಲ್ಲ ಜನಾಂಗಕ್ಕೂ ಕೂಡ ನ್ಯಾಯ ದೊರಕಿಸಿಕೊಡ್ಬೇಕು, ನಮ್ಮಿಂದನೇ ಆಗಬೇಕು ಅಂತ ಅವರು ಕೂಡ ಹೇಳಿದ್ದಾರೆ. ನಾವು ಕೂಡ ಅದನ್ನೇ ಪ್ರತಿಪಾದನೆ ಮಾಡ್ತಾ ಇದ್ದೀರಿ. ಎಲ್ಲ ಜನಾಂಗಕ್ಕೂ, ನಮ್ಮ ಜನಾಂಗ ಒಂದೇ ಜನಾಂಗ ಅಲ್ಲ. ನಿಮ್ಮ ಸಮುದಾಯದ ಒಕ್ಕಲಿಗ ಸಮುದಾಯದ ಶಾಸಕರು ಸಚಿವರಿಗೆ ನೀವೇನ ತಿಳಿಬಯಸ್ತೀರಾ? ಪಕ್ಷಾತೀತವಾಗಿ, ಎಲ್ಲ ಪಕ್ಷಾತೀತವಾಗಿ. ಈಗ ನಾನು ಹೇಳೋದು, ನಮ್ಮ ಶಾಸಕರು ಮತ್ತೆ ನಮ್ಮ ಮಂತ್ರಿಗಳು ಅವರು ನಮ್ಮ ಜನಾಂಗದವರೇ ಆಗಿರೋದ್ರಿಂದ ಜನಾಂಗ ಮುಖ್ಯ ವಿನ ಮಂತ್ರಿ ಸ್ಥಾನ ಮುಖ್ಯ ಅಲ್ಲ, ಶಾಸಕರ ಸ್ಥಾನ ಮುಖ್ಯ ಅಲ್ಲ. ಅವರು ಕೂಡ ಎಲ್ಲ ಬಿಟ್ಟು ಬಂದು ನಮ್ಮ ಜೊತೆಯಲ್ಲಿ ಹೋರಾಟ ಮಾಡಿ ನಮ್ಮ ಜನಾಂಗದ ಮರ್ಯಾದೆಯನ್ನ ಕಾಪಾಡಿಕೊಳ್ಳುವಂತ ಕೆಲಸ ಅವರು ಮಾಡ್ತಾರೆ ಅಂತ ನಾನು ನಂಬಿದ್ದೀನಿ. ಅವ್ರೇನಾದ್ರೂ ಆತರ ಅವರಿಗೆ ನಾವು ರಾಜಕೀಯದಿಂದ ನನಗೇನೋ ತೊಂದರೆ ಆಗೋಗ್ತದೆ ನಂಗಿದ್ರೆ ಏನೂ ತೊಂದರೆ ಆಗಲ್ಲ. ಸರ್ಕಾರದ ವಿರುದ್ಧ ಒಕ್ಕಲಿಗ ಸಮುದಾಯ ರೊಚ್ಚಿಗೆದ್ದಿದೆ. ಯಾವುದೇ ಕಾರಣಕ್ಕೂ ಈ ವರದಿಯನ್ನು ನಾವು ಒಪ್ಪೋದಿಲ್ಲ ಅಂತ ಹೇಳಿ ಜಾತಿ ಗಣತಿ ವರದಿಯ ವಿಚಾರವಾಗಿ ತನ್ನ ನಿಲುವನ್ನ ಸ್ಪಷ್ಟಪಡಿಸ್ತಾ ಇದೆ. ಒಕ್ಕಲಿಗ ಸಮುದಾಯ ಇಲ್ಲಿ ಹಲವು ಅನುಮಾನಗಳನ್ನು ವ್ಯಕ್ತಪಡಿಸ್ತಾ ಇದೆ ಈ ಜಾತಿ ಜನಗಣತಿ ವರದಿಯ ವಿಚಾರವಾಗಿ. 224 ಕ್ಷೇತ್ರಗಳಲ್ಲಿ ಒಕ್ಕಲಿಗ ಸಮುದಾಯ ಇರೋದು ಕೇವಲ 61 ಲಕ್ಷನ ಅಂತ ಅದು ಪ್ರಶ್ನೆ ಮಾಡ್ತಾ ಇದೆ. ಒಕ್ಕಲಿಗ ಸಮುದಾಯ 6ನೇ ಸ್ಥಾನಕ್ಕೆ ಇಳಿದಿದೆ ಹೇಗೆ? ಒಕ್ಕಲಿಗ ಶಾಸಕರು ಸಚಿವರು ಈ ವಿಚಾರವಾಗಿ ಹೋರಾಡಬೇಕು. ಒಕ್ಕಲಿಗರು ವೀರಶೈವ ಲಿಂಗಾಯತರು ಜಂಟಿ ಹೋರಾಟವನ್ನ ಮಾಡಬೇಕು. ಹೊಸದಾಗಿ ಸಮೀಕ್ಷೆ ಮಾಡದೇ ಇದ್ರೆ ಹೋರಾಟ ಅನಿವಾರ್ಯ ಅಂತ ಹೇಳಿ
ರಾಜ್ಯ ಒಕ್ಕಲಿಗರ ಸಂಘದ ಅಧ್ಯಕ್ಷ ಕೆಂಚಪ್ಪಗೌಡ ಎಚ್ಚರಿಕೆಯನ್ನು ನೀಡಿದ್ದಾರೆ. ಜಾತಿ ಜನಗಣತಿ ವರದಿ ಸಚಿವ ಸಂಪುಟ ಸಭೆಯಲ್ಲಿ ಮಂಡನೆಯಾದ ಬಳಿಕ ಏನು ಬಹಿರಂಗ ಆಗಿರುವಂತದ್ದು. ಈ ವರದಿ ಬಹಿರಂಗದ ಬೆನ್ನಲ್ಲೇ ಕೂಡ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದಿಂದ ಸಾಕಷ್ಟು ಆಕ್ಷೇಪ ವ್ಯಕ್ತಪಡಿಸ್ತಾ ಇರುತ್ತದೆ. ಈ ಬಗ್ಗೆ ಪ್ರಮುಖವಾಗಿ ಒಕ್ಕಲಿಗರ ಸಂಘದಿಂದ ಮಂಗಳವಾರ ಮಹತ್ವದ ಸಭೆಯನ್ನ ಕರೆದಿರುವಂತದ್ದು, ಇಂದು ಮಹತ್ವದ ಸಭೆಯನ್ನು ಕರೆದಿರುವಂತದ್ದು. ಈ ಬಗ್ಗೆ ಮಾತಾಡೋಕೆ ಒಕ್ಕಲಿಗರ ಸಂಘದ ಅಧ್ಯಕ್ಷ ಕೆಂಚಪ್ಪಗೌಡ ನಮ್ಮ ಜೊತೆ ಇರುವಂತದ್ದು. ಸರ್, ಏನ್ ಸಭೆ ಮಹತ್ವ ಪಡ್ಕೊಂಡಿರುತ್ತದೆ, ಏನ್ ಸಭೆ ಕರೆದಿರುವಂತದ್ದು? ಇಂಥ ವರದಿಯನ್ನ ಇವತ್ತು ಅನುಷ್ಠಾನಕ್ಕೆ ತಂದು ಮೀಸಲಾತಿಯನ್ನ ಅವ್ರು ಬೇಕಾದವರಿಗೆ ಕೊಟ್ಕೊಂಡು ಪರ್ಸೆಂಟೇಜ್ ಜಾಸ್ತಿ ಇದೆ ಅವ್ರಿಗೆ ಕೊಡಬೇಕು ಅಂತೇಳಿ ಮಾಡಿ ಅವ್ರಿಗೆ ಅನುಕೂಲ ಮಾಡೋ ಉದ್ದೇಶದಿಂದ ಇದು ಮಹತ್ವದ ಒಂದು ಹುನ್ನಾರನೇ ನಡೆದಿದೆ. ಮಂಗಳವಾರ ಮಹತ್ವದ ಸಭೆ ಕರೆದಿರು ಸರ್. ಮಂಗಳವಾರ ನಾನು ಕಾರ್ಯಕಾರಿ ಸಮಿತಿ ಸಭೆಯನ್ನ ಕರೆದಿದ್ದೀರಿ. ಕಾರ್ಯಕಾರಿ ಸಮಿತಿಯಲ್ಲಿ ನಾವು 35 ಜನ ಇದ್ದೀರಿ. 35 ಜನನು ನಾವು ಚರ್ಚೆ ಮಾಡಿ ಮುಂದಿನ ನಮ್ಮ ನಡೆ ಏನ್ ಮಾಡಬೇಕು, ಇದಕ್ಕೆ ಯಾವ ರೀತಿ ನಾವು ಸ್ವಾಮೀಜಿಗಳಿದ್ದಾರೆ, ನಮ್ಮ ಮಠದ ಸ್ವಾಮೀಜಿಗಳಿಗೂ ಕೂಡ 3 ಜನ ಸ್ವಾಮೀಜಿಗಳು ಕೂಡ ಇದ್ದಾರೆ, ನಮ್ಮ ಮಂತ್ರಿಗಳಿದ್ದಾರೆ, ನಮ್ಮ ಶಾಸಕರು ಇದ್ದಾರೆ, ಪ್ರತಿಪಕ್ಷ ನಾಯಕರುಗಳಾದ ಎಲ್ಲ ಕುಮಾರಸ್ವಾಮಿ ಅವರು ಇರಬಹುದು, ಎಲ್ಲರೂ ಕೂಡ ಭೇಟಿ ಮಾಡಿ ಇದಕ್ಕೆ ಏನಾದರೂ ಒಂದು ತೀರ್ಮಾನ ತಗೊಳ್ಬೇಕು. ಇದು ಯಾವುದೇ ಕಾರಣಕ್ಕೂ ಆಗಬಾರದು. ಮತ್ತೆ ಬೇಕಾದರೆ ಈಗ ಜಾತಿ ಗಣತಿ ಈಗ ತರಲಿ. ಸಮುದಾಯದಿಂದ ಒಂದಷ್ಟು ಆತಂಕ ಆಗಿರುವಂತದ್ದು. ಈ ಮೂಲಕ ನೀವು ಸಂಘದ ಅಧ್ಯಕ್ಷರಾಗಿ ಮತ್ತು ಸಮುದಾಯದ ಒಂದು ಮುಖಂಡರಾಗಿ ನಿಮ್ಮ ಮೇಲೆ ಜವಾಬ್ದಾರಿ ಅಂತ ಹಿನ್ನೆಲೆಯಲ್ಲಿ ಸಮುದಾಯದ ಜನತೆಗೆ ಏನಂತ ನೀವು ಸಂದೇಶ ಕೊಡ್ತೀರಾ? ಸಮುದಾಯದ ಜನತೆಗೆ ಯಾವುದೇ ರೀತಿ ಎಲ್ಲ ನಮ್ಮ ಜನಾಂಗದ ಜನತೆ ನಮ್ಮ ಎಲ್ಲರೂ ನಾವು ಒಂದೇ ಒಕ್ಕಲಿಗರು ಒಗ್ಗಟ್ಟಾಗಿದ್ದೀರಿ ಅನ್ನೋದನ್ನ ತೋರಿಸೋದಕ್ಕೆ ಎಲ್ಲರೂ ತಯಾರಾಗಿದ್ದಾರೆ. ಆದರೆ ನಾವೇ ಇನ್ನೂ ಅವರಿಗೆ ಅವಕಾಶ ಮಾಡಿಕೊಟ್ಟಿಲ್ಲ. ತಾಳಿ ಅಂತ ನಾವು ಹೇಳ್ತಾ ಇದ್ದೀರಿ. ನಮ್ಮ ಸಮುದಾಯದವರು ನಾವೊಂದು ಕೂಗು ಹಾಕಿದ್ರೆ ಇಡೀ ಜನಸಂಖ್ಯೆ ನಮ್ಮ ಜನಾಂಗ ಎಲ್ಲೆಲ್ಲಿದ್ದಾರೋ ಎಲ್ಲರೂ ಎದ್ದು ಆಚೆ ಬಂದು ಇದಕ್ಕೆ ಹೋರಾಟ ಮಾಡೋಕ್ಕೆ ನಮ್ಮ ಜನಾಂಗ ಸರಿಯಾಗಿ ನಿಂತಿದ್ದಾರೆ ಅನ್ನೋದು ನಮಗಂತೂ ಖಂಡಿತ ಗೊತ್ತು. ಯಾವುದೇ ಕಾರಣಕ್ಕೂ ಎದುರಂಗಿಲ್ಲ. ನಾವು ಹೋರಾಟ ಮಾಡ್ತೀರಿ. ನಾವು ಮಣ್ಣಿನ ಮಕ್ಕಳು, ಒಕ್ಕಲಿಗರು, ನಾವೆಲ್ಲ ಒಗ್ಗಟ್ಟಾಗಿದ್ದೀರಿ ಅಂತ ಹೇಳ್ತೀವಿ. ಈಗ ಒಂದ್ ಕಡೆ ಲಿಂಗಾಯತ ಸಮುದಾಯದವನ್ನು ಕೂಡ ಜೊತೆಗೂಡಿಸಿಕೊಂಡು ಜಂಟಿ ಹೋರಾಟ ಅನ್ನೋದು ಕೂಡ ಒಂದು ಚರ್ಚೆ ಆಗ್ತಾ ಇತ್ತು. ಅವರು ಕೂಡ ನಿಮ್ ಜೊತೆ ಈ ಹಿಂದೆ ಕೂಡ ಮಾತಾಡಿದ್ರು ಕಳೆದ ಕೆಲ ತಿಂಗಳಿಂದ. ಏನ್ ಸರ್ ಅದು ಮಾತುಕತೆ ಮಾಡಿದ್ದಾರೆ? ಈಗ ಲಿಂಗಾಯತರು ಕೂಡ ಅನೇಕರು ನಮ್ಮನ್ನ ಫೋನ್ನಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರು. ಇದನ್ನ ನಮಗೂ ನಿಮಗೂ ಎಲ್ರಿಗೂ ಅನ್ಯಾಯ ಆಗಿದೆ. ಇದನ್ನು ಯಾವುದೇ ಕಾರಣಕ್ಕೂ ಬಿಡಬಾರದು. ನೀವು ಸೇರಿ ಒಗ್ಗಟ್ಟಾಗಿ ಹೋರಾಟ ಮಾಡಿ ಈಗ ಆಗಿರ್ತಕ್ಕಂಥ ಅನ್ಯಾಯನ ನಾವು ಸರಿಪಡಿಸಿ ಎಲ್ಲ ಜನಾಂಗಕ್ಕೂ ಕೂಡ ನ್ಯಾಯ ದೊರಕಿಸಿಕೊಡ್ಬೇಕು, ನಮ್ಮಿಂದನೇ ಆಗಬೇಕು ಅಂತ ಅವರು ಕೂಡ ಹೇಳಿದ್ದಾರೆ. ನಾವು ಕೂಡ ಅದನ್ನೇ ಪ್ರತಿಪಾದನೆ ಮಾಡ್ತಾ ಇದ್ದೀರಿ. ಎಲ್ಲ ಜನಾಂಗಕ್ಕೂ, ನಮ್ಮ ಜನಾಂಗ ಒಂದೇ ಜನಾಂಗ ಅಲ್ಲ. ನಿಮ್ಮ ಸಮುದಾಯದ ಒಕ್ಕಲಿಗ ಸಮುದಾಯದ ಶಾಸಕರು ಸಚಿವರಿಗೆ ನೀವೇನ ತಿಳಿಬಯಸ್ತೀರಾ? ಪಕ್ಷಾತೀತವಾಗಿ, ಎಲ್ಲ ಪಕ್ಷಾತೀತವಾಗಿ. ಈಗ ನಾನು ಹೇಳೋದು, ನಮ್ಮ ಶಾಸಕರು ಮತ್ತೆ ನಮ್ಮ ಮಂತ್ರಿಗಳು ಅವರು ನಮ್ಮ ಜನಾಂಗದವರೇ ಆಗಿರೋದ್ರಿಂದ ಜನಾಂಗ ಮುಖ್ಯ ವಿನ ಮಂತ್ರಿ ಸ್ಥಾನ ಮುಖ್ಯ ಅಲ್ಲ, ಶಾಸಕರ ಸ್ಥಾನ ಮುಖ್ಯ ಅಲ್ಲ. ಅವರು ಕೂಡ ಎಲ್ಲ ಬಿಟ್ಟು ಬಂದು ನಮ್ಮ ಜೊತೆಯಲ್ಲಿ ಹೋರಾಟ ಮಾಡಿ ನಮ್ಮ ಜನಾಂಗದ ಮರ್ಯಾದೆಯನ್ನ ಕಾಪಾಡಿಕೊಳ್ಳುವಂತ ಕೆಲಸ ಅವರು ಮಾಡ್ತಾರೆ ಅಂತ ನಾನು ನಂಬಿದ್ದೀನಿ. ಅವ್ರೇನಾದ್ರೂ ಆತರ ಅವರಿಗೆ ನಾವು ರಾಜಕೀಯದಿಂದ ನನ್ಗೇನೋ ತೊಂದರೆ ಆಗೋಗ್ತದೆ ನಂಗಿದ್ರೆ ಏನೂ ತೊಂದರೆ ಆಗಲ್ಲ.